ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆ ಅಂತ್ಯ ಸಂಸ್ಕಾರಕ್ಕೆ ಜನರು ಹೋಗಿದ್ದಾಗ ಮನೆಗೆ ನುಗ್ಗಿ ಕಳ್ಳತನ ಬೇರೆ ಆಗಿದೆ. ಕಾಮಸಮುದ್ರ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಕಳ್ಳತನ. ಹಾಸನದ ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಗ್ರಾಮ. ಮನೆಯಲ್ಲಿ ಮಹಿಳೆ ಮಗು ಇದ್ರೂ ರೂಮ್ಗೆ ಚಿಲಕ ಹಾಕಿ ಕಳ್ಳತನ. ಹಾಡಹಗಲೇ ಮನೆಗೆ ನುಗ್ಗಿ ಚಿನ್ನಾಭರಣ ದೋಚಿರೋದು ಖದೀಮರು. ರತ್ನಮ್ಮ ಎಂಬುವರ ಮನೆಯಲ್ಲಿ 80 ಗ್ರಾಂ ಚಿನ್ನದ ಸರ ಬೆಳ್ಳಿಯನ್ನು ಕಳ್ಳತನ ಮಾಡಲಾಗಿದೆ. ಕಾಮಸಮುದ್ರ ಗ್ರಾಮದ ಹಲವು ಮನೆಗಳಲ್ಲೂ ಕೂಡ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಕಾಮಸಮುದ್ರ ಗ್ರಾಮದಲ್ಲಿ ಹಲವು ದಿನಗಳಿಂದ ಸರಣಿ ಕಳ್ಳತನ ಆಗ್ತಾನೇ ಇದೆ. ಗ್ರಾಮದಲ್ಲಿ ಕಳ್ಳರು ಓಡಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಮನೆಗಳು, ದೇವಾಲಯಗಳಲ್ಲೂ ಕೂಡ ಖದೀಮರ ಗ್ಯಾಂಗ್ನಿಂದ ಕಳ್ಳತನ ಆಗಿದೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರೋದು. ಅಂದರೆ ಅವತ್ತು ತುಂಬ ಜನ ಸೇರಿದ್ರು. ಎಲ್ಲ ಪಾಪ ಮನೆಯಿಂದ ಹೋಗಿದ್ದಾರೆ, ಹೋಗಿ ನೋಡ್ಕೊಂಡು ಬಂದ್ಬಿಡೋಣ, ಅಂತಿಮ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಅದನ್ನು ನೋಡಿ ಕಳ್ಳರುಗಳು ತಮಗೆ ಲಾಭ ಆಗೋ ಥರ ಮಾಡ್ಕೊಂಡಿರೋದು, ಕಳ್ಳತನ ಮಾಡಿದ್ದಾರೆ. ಗೊತ್ತಲ್ಲ, ಮನೇಲಿ ಇವತ್ತು ಯಾರು ಇರಲ್ಲ, ಆಲ್ಮೋಸ್ಟ್ ಎಲ್ಲ ಹೋಗಿರ್ತಾರೆ. ಚೆಕ್ ಮಾಡೋದು ಅನ್ಸುತ್ತೆ, ಇದ್ದರೆ ಒಬ್ರೊಬ್ಬರೇ ಇರ್ತಾರೆ. ಮನೇಲಿ ಇದ್ದಾಗ್ಲೂ ಕಳ್ಳತನ ಮಾಡಿದ್ದಾರೆ ಅಂತ ಅಂದರೆ ಇನ್ಯಾವ ಥರ ಪ್ಲ್ಯಾಂಡಾಗಿ ಬಂದಿರ್ತಾರೆ ಅಂತ. ಸುಮಾರು ದಿನದಿಂದ ಇದೇ ಥರ ಆಗ್ತಿದೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಪೊಲೀಸರು ಅಲರ್ಟ್ ಆಗಬೇಕಾಗತ್ತೆ. ಬಹಳ ದಿನಗಳಿಂದ ಈ ಥರ ಚಲನವಲನ ಇದೆ ಕಳ್ಳರದು ಅಂತಂದರೆ ಒಂಚೂರು ಎಚ್ಚರಿಕೆ ವಹಿಸಬೇಕು. 2:30ರಿಂದ 3 ಗಂಟೆ ಒಳಗೆ ಆಗಿದೆ. ಅದೇ ಬೆಳ್ಳಿ ಚೊಂಬು ಮತ್ತು ಬಟ್ಲು, ತಟ್ಟೆ ಇತ್ತು, ಆಮೇಲೆ ಲಕ್ಷ್ಮೀ ವಿಗ್ರಹ ಇತ್ತು, ಆಮೇಲೆ ಅದೇ ಒಡವೆಗಳು ಸಣ್ಣ ಪುಟ್ಟವಿದ್ದು, ಸರಗಳು. ಎಲ್ಲರೂ ಅರ್ಜೆಂಟ್ ಹೋಗಬೇಕು ಅಂದರೆ ಹಾಕೊಂಡು ಹೋಗ್ಬೇಕು ಅನ್ನೋ ಮಗಳು ತಂದಿಟ್ಟಿದ್ಲು. ಅದೇ 70 ಗ್ರಾಮ್ ಬಂಗಾರ, 1.25 kg ಅಷ್ಟು ಬೆಳ್ಳಿ ಅಂತ ಹೋದೆ. 2 ಕಾಲಲ್ಲಿ ನಮ್ಮ ಸೊಸೆಗೆ ಹಿಂದ್ಗಡೆ ಡೋರ್ ಹಾಕೇಳಿ ಅಂತವ. ಅವಳು ಪಾಪು ಹೇಳ್ತು ಅಂತ ರೂಮಲ್ಲಿ ಮಲಗ್ಸೋಕ್ಕೆ ಅಂತ ಹೋಗಿದ್ದಾಳೆ. ಬಂದ್ಬಿಟ್ಟು ಪ್ರಿಂಟ್ ರೋಡು ಮಧ್ಯದ ಹಾಲು ಡೋರು ಹಾಕ್ಕೊಂಡು ಹಿಂದ್ಗಡೆ ಬಂದರೋ ಇಲ್ಲ ಈ ಕಡೆ ಬಂದರೋ ಗೊತ್ತಿಲ್ಲ ಸರ್. ಬೀರೆಲ್ಲ ಹೊಡೆದ್ಬಿಟ್ಟು ತಗೊಂಡು ಹೋಗಿರೋಂಥದ್ದೇ 70-80 ಗ್ರಾಮ್ಸ್ ಏನೋ ಇರಬೇಕೇನೋ. ಇವತ್ತು 5 ದಿವಸ ಆಯಿತು. 5 ದಿವಸದಿಂದ ಒಂದೇ ಸಮ ಬರ್ತಾವೆ. ಈಗ ಮೊನ್ನೆ ರಾತ್ರಿ ಬಂದು ನಮ್ಮನೆಯ ಬ್ಯಾಟ್ರಿ ಬಿಟ್ಟು ನೋಡಿ 2ನೇ ಮನೆಯವರು ಆರಿಸಿ ಅವ್ರು ಎದ್ರಂತೆ 11:15 11:45. ಆಗ ನಮ್ಮನಿಗೆ ಫೋನ್ ಮಾಡಲಿಲ್ಲ, ನನ್ನ ಮಗನಿಗೆ ಫೋನ್ ಮಾಡ್ಯಾವ್ರಿ. ಫೋನ್ ಮಾಡಿ ನೆನ್ನೆ ಗೊತ್ತಾಯಿತು. ಆಮೇಲೆ ರಾತ್ರಿ 12 ಗಂಟೆ ರಾತ್ರಿ ಅಲ್ಲಿ ಚೆಕ್ ಮಾಡಿಸಿದಾಗ ನಮ್ಮನೆ ಬ್ಯಾಟ್ರಿ ಬಿಟ್ಬಿಟ್ಟು ಹಂಗೆ ಹೋಗ್ಯಾವ. ಅಲ್ಲಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಲ್ಲಿ ಕಳ್ಳರ ಕಾಟ ಜಾಸ್ತಿ ಆದಂಗಿದೆ. ಪೊಲೀಸರ ಗಮನಕ್ಕೆ ಬಂದಿದೆಯಾ? ನೀತಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಯಾಕಂದ್ರೆ ಕಳೆದ ಒಂದು ವಾರದಿಂದಲೂ ನಿರಂತರವಾಗಿ ಕಳ್ಳತನದ ಆರೋಪಗಳು ಈ ಗ್ರಾಮದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಚೆನ್ನಮ್ಮರವರ ಅಂತ್ಯಕ್ರಿಯೆ ವೇಳೆ ಅವತ್ತಿನ ದಿನ ಹೆಚ್ಚು ಕಳ್ಳತನ ಆಗಿದೆ ಅನ್ನುವ ಆರೋಪವನ್ನು ಸದ್ಯಕ್ಕೆ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಅಂತ್ಯಕ್ರಿಯೆಗೆ ಹೋದಂತ ಸಂದರ್ಭದಲ್ಲಿ ಅವತ್ತು ಒಂದೇ ದಿನ 3-4 ಮನೆ ಕಳ್ಳರು ಏನು ಅಲ್ಲಿದ್ದಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಸುಮಾರು 80 ಗ್ರಾಂ ಚಿನ್ನ ಮತ್ತೆ ಜೊತೆಗೆ 1.5 ರಿಂದ 2 kg ಅಷ್ಟು ಬೆಳ್ಳಿಯ ಪದಾರ್ಥಗಳನ್ನ ಕದ್ದೊಯ್ದಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಆ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಒಂದು ಹಾಡಹಗಲೇ ಕೂಡ ಕಳ್ಳರು ಬರ್ತಾ ಇದ್ದಾರೆ. ಹಾಡಹಗಲು ಯಾರು ಬರ್ತಾರೆ, ಯಾವ ಟೈಮಲ್ಲಿ ಯಾರೇ ಮನೆಗೆ ಬಂದ್ರು ಕೂಡ ಸಾಕಷ್ಟು ಭಯ ಆಗ್ತಾ ಇದೆ ಅನ್ನುವ ಆತಂಕದ ಮಾತುಗಳನ್ನ ಕೂಡ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮಸ್ಥರು ಕೂಡ ಸಾಕಷ್ಟು, ಅದರಲ್ಲೂ ಏನು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರ್ತಕ್ಕಂತಹ ಕಾಮಸಮುದ್ರ ಗ್ರಾಮ CCTV ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಆ ದೃಶ್ಯಾವಳಿಗಳಲ್ಲಿ ಅವರು ಏನು ಕೈಯಲ್ಲಿ ದೊಣ್ಣೆ ಜೊತೆಗೆ ಈ ಆಯುಧಗಳನ್ನ ಹಿಡ್ಕೊಂಡು ಬರ್ತಾರೆ ಕಳ್ಳತನಕ್ಕೆ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಜೊತೆಗೆ CCTV ದೃಶ್ಯಾವಳಿಗಳಲ್ಲಿ ಅದು ರೆಕಾರ್ಡ್ ಕೂಡ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಯಾವೆಲ್ಲ ರೀತಿಯ ತನಿಖೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ನೀತಿ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗೆ.